ಬೋಡಿ ಸೌತಡ್ಕ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೋದು ಮರ್ತೋಗಿದ್ದೆ, ಅದಕ್ಕೆ ಇವಾಗ ಮಾಡ್ತಾಯಿನಿ. ಸೊ ತಮ್ಮನೇನು ನೋಡಿದಾಗೆ ನಿಮ್ಗೆ ಗೊತ್ತಾಗಿರುತ್ತೆ, ವಿ ಆರ್ ಗೋಯಿಂಗ್ ಟು ಧರ್ಮಸ್ಥಳ. ಸೊ ತುಂಬ ದಿನ ಪ್ಲ್ಯಾನ್ ಮಾಡಿ 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 ಫೈನಲಾಗಿ ಹೋಗ್ತಿದ್ದೀವಿ. ಸೊ ಲೆಟ್ಸ್ ಗೋ. ಹಾಯ್, ಏನ್ ಗುರಾಯಿಸ್ತಾ ಇದೆಯಾ? ನಾನು ಕಿದ್ದಾಗೆ ಚೆನ್ನಾಗಿ ನಿದ್ದೆ ಮಾಡಿ ಈಗ ಕಾಫಿ ಬ್ರೇಕ್ ಇಲ್ಲ ಸ್ನ್ಯಾಕ್ ಬ್ರೇಕ್, ಇನ್ನೊಂದು ಬ್ರೇಕ್. ಕಾಲೆಲ್ಲ ನೋವ್ತಾ ಇದೆ ನನಗೆ, ನಿನ್ನೆ ಬೇರೆ ಫುಲ್ಲು ಲೆಗ್ ವರ್ಕೌಟ್ ಮಾಡಿಬಿಟ್ಟು ಮೈ ಲೆಗ್ ಇಸ್ ಗೋನ್. ಹಾಲು ಕುಡಿಯೋ ಟೈಮಲ್ಲಿ ನೀರು ಕುಡಿತಾರೆ ಏಕೈಕಿ ವ್ಯಕ್ತಿ ನೀನು. ಬ್ಯಾಡ್ ಬಾಯ್. ಅಲ್ಲಿ ದಿಯಾ ಅವರು ಹಾಲು ಕುಡಿತಾ ಇದ್ದಾರೆ. ಇಲ್ಲಿ ನಾವು ಗೋಬಿ, ದಿಸ್ ಇಸ್ ಮಶ್ರೂಮ್ ಪೆಪ್ಪರ್ ಡ್ರೈ ಆ್ಯಂಡ್ ದಿಸ್ ಇಸ್ ಗೋಬಿ ಮಂಜೂರಿ. ದಿಯಾ ಏನದು ತಿಂತಾ ಇದ್ದು ಮೌಲ್ವಿ? ನಾವೆಲ್ಲ ಪಿಜ್ಜಾನ, ಫ್ರೆಂಚ್ ಫ್ರೈಸ್ ನಾವೆಲ್ಲ ಇಲ್ಲಿ ತಿಂತಾ ಇದ್ರೆ ನಮ್ಮ ಅತ್ತಿಗೆ ಮಾತ್ರ ಹೋಗಿ ಬರ್ಗರ್ ಕಿಂಗಲ್ಲಿ ತಗೊಂಡು ಬಂದು ಅವ್ರ ಮಗನಿಗೆ ಕೊಟ್ಟವ್ರೆ. ಅಲ್ಲಿದೆ ಬರ್ಗರ್ ಕಿಂಗ್. A to B ನಾವು ಬಂದಿದ್ದು. ಸೊ ಇನ್ ಸ್ಟ್ರೀಟ್ ಧರ್ಮಸ್ಥಳ, ಎಲ್ಲೂ ಸ್ಟಾಪ್ ಇಲ್ಲ ಅಂತ ಮಣ್ಣ ಹೇಳ್ತವ್ರೆ. ಫಸ್ಟ್ ಹೋಗ್ಬಿಡೋಣ ಅಂತ. ಬರ್ಗರ್ ಅದು ಆನ್ ಮಾಡಿದೆ, ಟಕ್ಕಂತ ಬಂತು, ಮತ್ತೆ ಸಿಗ್ನಲ್ ಹೊಟ್ಟೋಯ್ತು. ಬರುತ್ತೆ ಅಂತ ಅಂದ್ಕೊಂಡೆ, ಹಿಂಗೆ ಕೈ ಇಟ್ಟೆ ಹೊಟ್ಟೋಯ್ತು. ವಿಡಿಯೋ ಹಿಡಿಯೋಣ ಅಂದ್ಕೊಂಡೆ, ಅದು ಸಾಂಗ್ ಚೆನ್ನಾಗಿತ್ತಲ್ಲ, ನಾನೇ ಹಾಡ್ತೀನಿ. ಚಂದ್ರಿಯ ಪಕ್ಕದ ಶರಾಬ್. ಓ ಸುನೀಲ್ ಕುಮಾರ್. ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ಬಂದು ಗುರಿ ಇಟ್ಟು ಕಾಡಿಗೆಯ ಬಟ್ಟಿಡ್ಲ, ಒಂದೊಳ್ಳೆ ಬೈಗುಳವ ನೀ ನುಡಿಯುವ, ಅತಿ ತುಂಡ ಮಾತೊಂದ ನಾನಾಡ್ಲ. ಮೇಲಕ್ಕೆ ಇವಾಗ ಅಣ್ಣಪ್ಪ ದೇವಸ್ಥಾನ ಇತ್ತಲ್ಲ, ಅಲ್ಲೆಲ್ಲೋ ಅಲ್ಲ ಕಿರ್ತೆ ಅದೇ ಆ ಕಡೆ. ಇಟ್ಸ್ 10:10 ಧರ್ಮಸ್ಥಳ. ಬೇಕಾಗಿದೆ, ಇನ್ನೂ ಬೇಕಾಗಿದೆ. ಕೈ ತೋರಿಸ್ಬೇಕು ಮರಿಬೇಡ. Yeah.
ಸೊ ನಮ್ಮ ರೂಮಿಗೆ ಬಂದಿದ್ದೀವಿ ಅಲ್ಲಕಂದ ಇದೋಳು ನೋಡಲಿ ಹಾಯ್ ಮಾಡು ನನ್ನ ಸಬ್ಸ್ಕ್ರೈಬರ್ಸ್ಗೆ ಹಾಯ್ ಮಾಡು. ಅಯ್ಯೋ ಹೋಗ್ಬಿಟ್ಟಿದ್ದಾಳೆ. ನಮ್ಮ ಮೇಲೆಲ್ಲ ಚೆನ್ನಾಗಿ ಮಲ್ಕೊಂಬಂದ್ಲು. ಅದು ನಮಗಿಂತ ಅವಳೇ ಜಾಸ್ತಿ ಟಯರ್ಡ್ ಆಗಿರೋದು. ಕಾಲೆಲ್ಲ ನೋವ್ತಾ ಇದೆ ನನಗೆ. ಲೈಫಲ್ಲಿ ಲೆಗ್ ವರ್ಕೌಟ್ ಮಾಡಿಬಿಟ್ಟು ಎಲ್ಲೂ ಟ್ರಿಪ್ ಹೋಗಬೇಡಿ, ಇಲ್ಲನೇ ನಂತರ ಅನುಭವಿಸ್ತೀರಾ. ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಕಳ್ಳಿ ಇಲ್ಲಿ ನೋಡಿ ಏನೇನು ಕಲಿಸೋ ಹಾಯ್ ಮಾಡಮ್ಮ ಅವ್ರಿಗೆ. ಹಾಯ್ ಮಾಡು, ಹಾಯ್ ಕೈಯಲ್ಲಿ ಹಾಯ್ ಮಾಡು. ಅವಳಿಗೆ ಮೂಡಿದ್ದಾಗೆ ಅವಳು ಮಾಡೋದು. ನೀವು ಹೇಳ್ದಾಗೆಲ್ಲ ನಾನು ಮಾಡಲ್ಲ. ಅವಳ ಮೈಂಡ್ ವಾಯ್ಸ್. ಅಪ್ಪ ಇಲ್ಲಮ್ಮ ಅಪ್ಪ ಅತ್ತೆ, ನಮ್ಮ ಅತ್ತೆ ಮುಕ್ತ ಅತ್ತೆ. ಯಾರು ಮುಕ್ತ ಅತ್ತೆ? ಮುಕ್ತ ಅತ್ತೆ ಯಾರು? ಮುಕ್ತ ಅತ್ತೆ ಯಾರು? ನನ್ನನ್ನು ನಾನು ಯಾಕೆ ಕೇಳ್ಕೊತಾ ಇದ್ದೀನಿ ಅಂತ ಕನ್ಫ್ಯೂಸ್ ಮಾಡ್ಕೊತಾ ಇದ್ದಾರ. ಈಗ ಚೆನ್ನಾಗಿ ಮಲ್ಕೊಂಡು ಬೆಳಗ್ಗೆ ದರ್ಶನಕ್ಕೆ ಬೇಗ ಎದ್ದೇಳಬೇಕು. ನಮ್ಮ ದ್ರಿಯಾನ ಒಂದ್ಸಲಿ ಕಮ್ಮಿ ಲಾಸ್ಟ್ ಟೈಮ್ ನೋಡ್ಕೊಂಬಿಡಿ. ನೆಕ್ಸ್ಟು ನಮ್ಮ ದ್ರಿಯಾ ಬೋಡಿ 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 ಬೋಡಿ. ಸೊ ನಾಳೆ ನಮ್ಮ ದ್ರಿಯಾ ಬೇಬಿ ಕೂದಲು ಧರ್ಮಸ್ಥಳದಲ್ಲಿ ಮುಡಿ ಕೊಡ್ತಾಯಿದ್ದೀರಿ. ಸೊ ನಮ್ಮ ಮೌಲ್ವಿಗೂ ಕೊಡ್ತೀರಿ. ದ್ರಿಯಾ ಹಿಂಗೆ ಮಾಡು. ಅವನಿಗೂ ಸರಿ ತಿನ್ನಿಸ್ತಾರೆ, ಇವಳಿಗೂ ಸರಿ ತಿನ್ನಿಸ್ತಾರೆ. ಅಲ್ಲಿ ನಮ್ಮ ಅತ್ತಿಗೆ ಮಾಡ್ತಾ ಇದ್ದಾರೆ. ಅದೇ ಮೊನ್ನೆ ಮಿನಿ ಸ್ಟವ್ ತೋರಿಸಿದ್ನಲ್ಲ, ಬಿದೋಗ್ತಾಳೆ. ಇವು ಜಸ್ಟ್ ಮಿಸ್ಸು. ಅದೇನಾದ್ರೂ ಐ ರೀಲ್ಸ್ ಮಾಡಬೇಕು ಎಲ್ಲ ಇದು ಮಾಡ್ಕೊಂಡು. ಅಮ್ಮ ಇದು ನಮ್ಮ ರೂಮ್ ಸದ್ಯಕ್ಕೆ ನೀಟಾಗಿ ಇದೆ. AC ರೂಮ್ ಚಳಿ ಬೇರೆ ಆಗ್ತಾ ಇದೆ. ಥ್ಯಾಂಕ್ ಯು ಮಮ್ಮಿ. ಚಾರ್ಜರ್. ಹಲೋ, ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆ 5 ಗಂಟೆ ಆಗಿದೆ. ನಮ್ಮ ಮೌಲಿಗೆ ದ್ರಿಯಾಗೆ ಬೋಡಿ ಮಾಡ್ಸೋಣ ಅಂತ ಮುಡಿ ಕೊಡೋ ಜಾಗಕ್ಕೆ ಹೋಗಿದ್ದಾರೆ. ಅಲ್ಲಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಬೆಳಗ್ಗೆ 5 ಗಂಟೆಗೆ ಈ ರೇಂಜಿಗೆ ಜನ ಇದ್ದಾರೆ, ಯಪ್ಪ. ಆ್ಯಂಡ್ ರಿಯಲಿ ಅಷ್ಟು ಜನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬೆಳಗ್ಗೆ ಅಷ್ಟು ಬೇಗ ಬರ್ತಾರೆ ಅಂತ. ಮೌಲ್ವಿಕ್ ಬೋಡಿ ಇತ್ತು ಕೂದ್ಲು ಚಾಮಿಗ್ ಕೊಟ್ಟ. ಬೋಡಿ 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 ಅಲ್ಲೊಂದು ಬೋಡಿ, ಅಲ್ಲೊಂದು ಬೋಡಿ, ಇಲ್ಲೊಂದು ಬೋಡಿ. ಅಣ್ಣನ್ ಕರಿ, ಅಣ್ಣನ ಅಣ್ಣ ಅಣ್ಣ. ಅಯ್ಯೋ ಅಣ್ಣ ತಂಗಿ ಲವ್. ಇನ್ನು ಹೊಸದಾಗ ಗಂಟೆ ಹಾಕೋರಪ್ಪ. ಅಲ್ಲಿ ಧರ್ಮಸ್ಥಳ ದೇವಸ್ಥಾನ ಇದೆ, ಇಲ್ಲಿ ಒಂದು ದೇವಸ್ಥಾನ. ಬೇಡ 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 ಆಚೆ ಬಂದ್ಮೇಲೆ
ಬಂದ್ಮೇಲೆ ಫೋನ್ ಮಾಡ್ತೀನಿ. ಸೊ ನಮ್ಮ ಮೌಲ್ವಿಗೆ ದ್ರಿಯಾಗೆ ತುಲಾಭಾರ ಶಾಸ್ತ್ರ ಮಾಡಿಸ್ತಿದ್ದೀರಾ. ಸೊ ಅದು ತುಲಾಭಾರ ಶಾಸ್ತ್ರ ಅಲ್ಲ, ಅದು ತುಲಾಭಾರ ಮಾಡಿಸ್ತಾ ಇದ್ದೀವಿ ಅಂತ. ತುಲಾಭಾರ ಸೇವೆ ಸೇವೆ ತುಲಾಭಾರ ಸೇವೆ ಸೊ ಮಾಡಿಸ್ತೀವಿ. ಒಬ್ಬರಿಗೆ ಅಕ್ಕಿದು, ಒಬ್ಬರಿಗೆ ಬೆಲ್ಲದ್ದು. ಎಲ್ಲ ಅವರೇ ಹೇಳ್ಬಿಟ್ಟು. ನಿನ್ನ ಕಾಲ್, ನಿನ್ನ ಫೋನ್ ರಿಂಗ್ ಆಗ್ತಾಯಿದೆ. ಸೊ ಅದು ಕ್ಯೂ ಅಲ್ಲಿ ನಿಂತಿದ್ದೀವಿ. ಇದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಮೌಲ್ವಿ ಬನ್ನಿ. ಒಳಗೆ ಹೋಗಿ. ಅಯ್ಯೋ ಎದೊಳ್ತಾಳೆ ಬಿಡು, ಎದೊಳ್ತಾಳೆ. ಓಡ್ಬಾ ಓಡ್ಬಾ. ಏ ದ್ರಿಯಾದು ಫಸ್ಟ್ ಟೈಮ್ ಧರ್ಮಸ್ಥಳ. ಏ ಸೊ ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಇಲ್ಲ ಇಲ್ಲ ಊಟ ಮಾಡಬೇಕು ಅಂತಾನೆ ಬಂದೆ. ಸೊ ಇವಾಗ 10:30ಗೆ ಊಟ ಸ್ಟಾರ್ಟ್ ಅಂತ ಹೇಳಿದ್ದಾರೆ. ಆಯಿತು, ಪ್ರಸಾದ ತಿನ್ಕೊಂಡೇ ಹೋಗೋಣ ಅಂತ ಬಂದ್ವಿ. ಹಬ್ಬಬ್ಬ ಮಳೆ ಸ್ಟಾರ್ಟ್ ಆಯಿತು ಮತ್ತೆ. ಸೊ ಧರ್ಮಸ್ಥಳ ಊಟ ಮುಗಿಸ್ಕೊಂಡು ಹಂಗೆ ಡೈರೆಕ್ಟಾಗಿ ಹೋಗ್ತಾ ಇದ್ದೀವಿ ಪಾರ್ಕಿಂಗ್ ಹತ್ರ. ಓಕೆ, ಪ್ರಸಾದ ಮುಗಿಸ್ಕೊಂಡು ಅನ್ನದಾನ ಪ್ರಸಾದ. ಮಳೆ ಬರೋ ಬರ್ತಾ ಇದೆ ಅಲ್ಲಿ ನೋಡಿ. ಅವಳು ಅವನು ಮನೇಲಿ ಆಡ್ಕೊಂಡು. ಓ ಮೈ ಗಾಡ್, ಕಾಲೆಲ್ಲ ನೆನೀತಾ ಇದೆ. ಹೆಂಗೆ ಕಾಣಿಸ್ತಾ ಇದ್ದಾಳೆ. ಬ್ಯಾ ಗುಮ್ಮ ಬ್ಯಾ ಬ್ಯಾ. ಮಣ್ಣ ಹತ್ಕಿಲ್ಲ ನೋಡೋಕ್ಕಾಗ್ತಾ ಇಲ್ಲ ಫುಲ್ಲು. ನಾನು ವೀಡಿಯೋ ಹಿಡಿತಾ ಇದ್ದೀನಿ, ಕೈ ಎತ್ಬಿಟ್ರು. ಇನ್ಯಾವುದು ಏರೋಪ್ಲೇನ್ ಅನ್ಲ ಏನಮ್ಮ ಅದು? ಏ ಮೌಲ್ವಿಕೋ, ಏನದು ಏರೋಪ್ಲೇನ್? ಏನು ಏನಮ್ಮ ಏನದು? ಏರೋಪ್ಲೇನ್ ಹೇಳು. ಏರೋಪ್ಲೇನ್ ಹೇಳು. ಅವಳು ಏನೋ ಟ್ರೈ ಮಾಡ್ತಾವಳೆ, ಅದು ಆಗ್ತಾ ಇಲ್ಲ ಅವಳಿಗೆ. ನೋಡಿ ಇಲ್ಲೇ ಯಾವ್ದು ಐತೆ. ಗೋಡಿ ಓಡಿಸಿದ್ರಲ್ಲ ಅದ್ರ ಪಕ್ಕದ ಮ್ಯೂಸಿಯಂ. ಏನ್ ಮ್ಯೂಸಿಯಂ ಅದು? ಅವ್ರದ್ದು ಎಲ್ಲ ಕಲೆಕ್ಷನ್. ದೇವಸ್ಥಾನದಲ್ಲ, ವಸಂತ್ ಮಹಲ್. ಇದೇನಾ ಕಾಸ್ಟ್ಲಿ? ಇಲ್ಲಿ ದೇವಸ್ಥಾನ ಎದುರುಕೆ ಐತೆ ನೋಡು, ಅದಕ್ಕೆ ಅದು ಕಾಸ್ಟ್ಲಿ. ಇಲ್ಲ ಇಲ್ಲಿನ ಬಜೆಟ್ಗೆ ದೇವಸ್ಥಾನ. ಬಾಯ್ ಬಾಯ್ ಧರ್ಮಸ್ಥಳ. ಲೆಟ್ಸ್ ಟೆಲ್ ಬಾಯ್, ಸಿ ಯು ನೆಕ್ಸ್ಟ್ ಟೈಮ್. ಮುಂದಿನ ಸಲ ಮತ್ತೆ ಬೇಗ, ಆದಷ್ಟು ಬೇಗ ಕಳ್ಸ್ಕೊಳ್ಳಿ ಅಂತ ದೇವ್ರಿಗೆ ಹೇಳ್ತಾ ವಿ ವಿಲ್ ಲೀವ್.
ಶೀ ಶಟ್ ಅಪ್. ಮಳೆ ಬರ್ತಾಯ್ತು, ಮಳೆ ಜೋರು. ನೋಡ್ತೀಯಾ? ಮಳೆ ಬರ್ತಾಯ್ತು, ಬೇಡ ಅದಕ್ಕೆ. ಗೋಮಟೇಶ್ವರ. ಏನಾಗ್ದೆ? AC ಆಗ್ತಾ? AC ಮಳೆ ಬರ್ತದೆ, ಅದಕ್ಕೆ ಇಲ್ಲಿಗೆ ಹೋಗ್ತಾ ಇಲ್ಲ ನಾವು. ಏನಕ್ಕೆ ಬಾಹುಬಲಿ ಅಂತಾರೆ? ಅವ್ರ ಹೆಸರು ಬಾಹುಬಲಿನಾ? ಎಲ್ಲ ಆದ್ಮೇಲೆ ನನಗೆ ಇದು ಮೋಕ್ಷ ಬೇಕು ಅಂತ ಹೇಳ್ಬಿಟ್ಟು ರಾಜ್ಭಾರ ಎಲ್ಲ ಬಿಟ್ಬಿಟ್ಟು ಟಾಟಾ ಮಾಡ್ಬಿಡು. ಟಾಟಾ ಬಾಯ್. ಯಾರೋ ನಂದು ಅಂತ ಇದು. ಫಸ್ಟ್ ಬಟ್ಟೆ ಹಾಕೊಳ್ಳಲ್ಲ. ಸೊ ಈಗ ಚೆಕ್ಔಟ್ ಮಾಡ್ಬೇಕು ನಾವು ರೂಮ್ನ. ನಂದು ಹಂಗೆ ಬಿಸ್ಕೆಟ್ ಪಾಪ ಮಗುವೆ ತಿನ್ನಕಂದ. ನನ್ ಬಂಗಾರಿ ಇದು, ನನ್ ಬಂಗಾರಿ. ಹೋದ್ರೆ ಓಡೋಗ್ಬಿಡುತ್ತೆ ಚಿನ್ನ. ಭಯ ಆಗುತ್ತೆ ಅದಕ್ಕೆ. ಅದಕ್ಕೆ ಭಯ ಆಗುತ್ತೆ, ಹಿಡ್ಕೊಂಡ್ಬಿಡುತ್ತೆ ನನ್ನ ಅಂತ ಹೇಳ್ಬಿಟ್ಟು ಓಡೋಗ್ಬಿಡುತ್ತೆ. ಅವಳಿಗೆ ತೋರ್ಸು. ಸೊ ದಿಸ್ ಇಸ್ ಸೂರ್ಯ ಟೆಂಪಲ್. ನಮ್ಮ ಅತ್ತಿಗೆ ಏನೋ ಬೇಡ್ಕೊಂಡಿದ್ರಂತೆ, ಸೊ ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಯಾಕೆ ಬೇಬಿ ಅಂತ. ಶ್ರೀ ಸದಾಶಿವ ರುದ್ರ ದೇವಸ್ಥಾನ. ಸೂರ್ಯ ಮಣ್ಣಿನ ಹರಕೆ ಬಣ್ಣ. ಸೊ ಇಟ್ಸ್ ನಾಟ್ ಬಣ್ಣ, ಇಟ್ಸ್ ಬಾಣ. ಸೊ ಇಲ್ಲಿ ಬಾವಿ ಇದೆ, ಅಲ್ಲಿ ಹರಕೆ ಮಾಡಿದ್ದನ್ನೆಲ್ಲ ತೊಗೊಂಡಿಲ್ಲ ಹಾಕ್ತಾರ. ಈಗ ಲಾಸ್ಟ್ ಟೈಮ್ ಆಗುತ್ತೆ ಆ ಕಡೆ, ಆ ಕಲ್ಗೆ ಇದು ಫಿಶ್ ಹಾಕಿದೆಲ್ಲ ಹಾಕಿದ ಪೈಪ್ ಹತ್ರ ಫಿಶ್ ಹೋಗ್ತಾ ಇದೆ. ಎಲ್ಲಿ ನೋಡಲ್ಲಿ ಪೈಪ್ ಹತ್ರ ಫಿಶ್ ಹೋಗ್ತಾ ಇದೆ, ಕಾಣಿಸ್ತಾ? ಇಲ್ಲಿ ಗ್ರೀನ್ ಕಲರ್ ಪೈಪ್ ಅಲ್ಲಿ ಕಾಣಿಸ್ತು. ಸ್ಟೆಪ್ಸ್ ಹತ್ರ Please do not throw coins to the lake. ಸೊ ಇಲ್ಲಿ ಹಾಕೋದಿಲ್ಲ, ದಟ್ ಹರಕೆ ಮಣ್ಣಿಂದು ಕೊಡ್ತಾರೆ, ಅದನ್ನು ತೊಗೊಂಡು ಇಲ್ಲೆಲ್ಲೋ ಒಳಗಡೆ ತೊಗೊಂಡು ಹೋಗ್ತಾರಂತೆ. ಶ್ರೀ ಸದಾಶಿವ ಟೆಂಪಲ್, ಸೂರ್ಯ ಒರಿಜಿನಲ್ ಪ್ಲೇಸ್. ದಿಸ್ ಇಸ್ ದಟ್ ಮಣ್ಣಿನ ಹರಕೆ ಬಣ್ಣ. ಮಟ್ಕಾ ಸೋಡಾ. ಬೈಕ್ ಇದೆ ತಾನೆ ಪಡೆದು ಇಲ್ಲಿ ನೋಡು, ಏನೋ ತರ್ಸೋದು ನಿನ್ಗೆ. ಹೌದು, ಗೊತ್ತಿಲ್ಲ ಅಂತನೂ ಮಂಗ್ನೆ. ಚಿಲ್ಲಿ ಆಗ್ತಾವೆ. ಏನಾಕು ಇನ್ನೇನು ಹಾಕೋದು? ಉಪ್ಪು, ಪೆಪ್ಪರು, ಚಿಲ್ಲಿ, ಒಂದು ಮಜ್ಜಿಗೆ, ಖಾರ, ಖಾರ ಮಸಾಲ. ಇದು ಸ್ವೀಟ್ ಬೇಡಲ್ಲ? ಬೇಡ ಸ್ವಲ್ಪ ಫ್ಲೇವರ್ ಹಾಕಿದ್ರೆ ಸ್ವಲ್ಪ ಸ್ವೀಟ್ ಬರ್ತದೆ, ಅದು ಬೇಕಾ? ಬೇಡ ಒಂದು ಮಜ್ಜಿಗೆ. ಮಟ್ಕಾ ಸೋಡಾ ಅಂದರೆ ಹಿಂಗಿರುತ್ತೆ. ಟೇಸ್ಟ್ ಮಾಡಿ ಹೆಂಗಿದೆ ಹೇಳಿ. ಖಾರ ಇರಬೇಕು. ಹೆಂಗಿದೆ? ಕುಡಿ ನೀನೇ ಫಸ್ಟ್.
ನಾರ್ಮಲ್ ಚಿಲ್ಲಿ ಟೇಸ್ಟ್ ಬರುತ್ತೆ ಮತ್ತು ಆ ಖಾರ ಟೇಸ್ಟ್ ಬರುತ್ತೆ ಅಷ್ಟೇ. ಚೆನ್ನಾಗಿದೆ ಆದರೆ. ದೇವಸ್ಥಾನ ಮುಗಿಸ್ಕೊಂಡು ಈಗ ಐ ಗೆಸ್ ವಿ ಆರ್ ಗೋಯಿಂಗ್ ಟು ಸೌತಡ್ಕ ಶ್ರೀ ಗಣೇಶ ಟೆಂಪಲ್ಗೆ ಹೋಗ್ಬೋದು. ಅಲ್ಲಿಗೆ ಅನಿಸುತ್ತೆ, ಇನ್ನೂ ಗೊತ್ತಿಲ್ಲ ಪ್ಲ್ಯಾನು ಏನು ಅಂತ. ಸೊ ಇಲ್ಲಿ ದೇವಸ್ಥಾನ ಮುಗೀತು. ಇಲ್ಲಿ ದೇವಸ್ಥಾನ ತುಂಬ ಸ್ಪೆಷಲ್ ಆಗಿದೆ. ಅಂದರೆ ನಾವು ಏನು ಹರಕೆ ಹೊತ್ಕೊಂಡ್ರು ಆಗುತ್ತಂತೆ. ಸೊ ನಿಮಗೂ ಏನಾದರೂ ಹರಕೆ ಕೆಲಸದ್ದಾಗಿರ್ಬೋದು, ಏನೇ ಆಗಿರ್ಬೋದು, ಮಕ್ಕಳದು, ಕೆಲಸದ್ದು, ಮದುವೆ ಆ್ಯಂಡ್ ಆಲ್ ಬಂದು ಇಲ್ಲಿ ಮಾಡ್ತಿದ್ದಾರೆ. ಸೊ ಐ ಥಿಂಕ್ ಸೊ ನಿಮಗಿದು ತುಂಬ ತುಂಬ ಬೇಕಾದವ್ರಿಗೆ ಓದೋ ವಿಷಯದಲ್ಲಿ ಎಲ್ಲ ಹರಕೆ ಹೊತ್ಕೊಂಡು ಮುಗಿಸಿದ್ಮೇಲೆ ಬಂದು ತೀರಿಸ್ಬೇಕು. ಸೊ ಇವಾಗ ನಮ್ಮ ಅತ್ತಿಗೆ ಬಂದ್ಬಿಟ್ಟು ಹೆಣ್ಮಗು ಆಗಬೇಕು ಅಂತ ಹರಕೆ ಹೊತ್ಕೊಂಡಿದ್ರು. ಈಗ ಹುಟ್ಟಿದಾದ್ಮೇಲೆ ಬಂದು ಹರಕೆ ತೀರಿಸಿದ್ದಾರೆ. ಇದೊಂದು 10 ಸಲ ತೋರಿಸಿರ್ತೀನಿ ಇದನ್ನು. ಹೋಗಿ ಬಾಯ್. ನೆಕ್ಸ್ಟು ಸೌತಡ್ಕ ಶ್ರೀ ಗಣೇಶ ದೇವಸ್ಥಾನ. ಸೌತಡ್ಕ ಟೆಂಪಲ್ ಎಷ್ಟು ವರ್ಷ ಆದಮೇಲೆ ಬರ್ತಾಯಿದ್ದೀನಿ ಅಂದರೆ ಆಲ್ಮೋಸ್ಟ್ ಧರ್ಮಸ್ಥಳ ಎಲ್ಲನೂ ತುಂಬ ವರ್ಷ ಆದಮೇಲೆ ಕರ್ಸ್ಕೊಂಡಿರೋದು ದೇವರು. ಅಂದ್ಕೊಂಡು ಬರೋಕ್ಕೆ ಆಗ್ತಾಯಿರಲಿಲ್ಲ. ಸೊ ಫೈನಲಿ ಸೌತಡ್ಕ ಶ್ರೀ ಗಣಪತಿ ಟೆಂಪಲ್ ಅಂದರೆ 24 hours ಓಪನ್ ಆಗಿರುತ್ತೆ ಈ ಟೆಂಪಲ್. ಒಂದು ದೇವಸ್ಥಾನದಲ್ಲೂ ಒಂದೊಂದು ಸ್ಟಾಪ್ ಥರ ಏನೇನೋ ತಿಂತಾ ಇದ್ರಪ್ಪ. ಬಿಸಿ ಬಿಸಿ ಇದು ಮಾತ್ರ ಸುಡ್ತಾ ಇದೆ ಕಾರ್ನು. ನಮಗೆ ವೇಟಿಂಗು ಫಸ್ಟೇ ಬಂದ್ಬಿಟ್ಟು. ಸೊ ಕುಕ್ಕೆ ಮುಗಿಸ್ಕೊಂಡು ಯಾವುದೋ ಇನ್ನೊಂದು ದೇವಸ್ಥಾನ ಇದೆ ಅಂತ ನಮ್ಮ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅಲ್ಲಿ ಯಾವುದೋ ಬೋರ್ಡ್ ಹಾಕಿದೆ, ಓದೋಕ್ಕೆ ಯಾವುದೋ ಮರ ಅಡ್ಡ ಇದೆ, ಹತ್ರ ಹೋಗಿ ತೋರಿಸ್ತೀನಿ. ಅಂದರೆ ಕಮ್ಮಿ ಆಗಿದೆ ಅಲ್ಲ. ಇವಾಗ ಮಳೆ ಟೈಮು ಇರಬೇಕು ತಾನೇ ನೀರು, ಆದರೆ ಯಾಕಿಲ್ಲ. ಸುಂದರ ಸೊ ಅಲ್ಲಿದ್ದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇದು ಈಗ ಸೆಕೆಂಡ್ ವಿಸಿಟ್ ಮಾಡಿದ್ದು ನಾವು. ದಿಸ್ ಈಸ್ ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. 5 minutes ವಾಕ್ ಫ್ರಮ್ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇಲ್ಲಿದೆ ನೋಡಿ ಆದಿ ಸುಬ್ರಹ್ಮಣ್ಯ. ಮಾಡು, ಏನು ಮಾಡ್ತಾ ಇದೀಯ ಮಾಡು. ಇದು ಎದಳ್ತಾಳೆ ಇದೆ. ಇದು
ಹಲೋ ಮುಟ್ಟಿ ಮುಟ್ಟಿ ನಮಸ್ಕಾರ ಮಾಡ್ತಾವಳಿ ಇರೋ ರೋಡ್ನ. ನಮಸ್ಕಾರ ಮಾಡು. ಹೆಂಗೆ ನಮಸ್ಕಾರ ಮಾಡೋದು? ಮಾಡು ಬೇಗ. ಅದೊಂದು ಪಾಯಿಂಟ್. ಅವ್ರಿಬ್ಬರದ್ದು ಮಂಗಳೂರು ಮಾಡಲ್ಲ ಕೋಳಿ ಬಜ್ಜಿ. ಸೊ ಇಲ್ಲಿ ಯಾವುದೋ ನದಿ ಹತ್ರ ಬಂದಿದ್ದೀರಿ. ಆ್ಯಸ್ ದ್ರಿಯಾಗೆ ಊಟ ತಿನ್ನಿಸ್ಬೇಕಾಗಿತ್ತು. ಸೊ ಕಾರಲ್ಲಿ ಕುತ್ಕೊಂಡು ತಿನ್ಸೋಕ್ಕಾಗಲ್ಲ ಅಲ್ವಾ ಮೂವಿಂಗ್ ಕಾರಲ್ಲಿ. ಸೊ ಇಲ್ಲಿ ನೀರಿದೆ ಅಂತ ಗೊತ್ತಾಯಿತು. ಸೊ ಇಲ್ಲಿ ನೀರಲ್ಲಿ ಆಟ ಆಡ್ಕೊಂಡು ಹಾಗೆ ತಿನ್ಸೋಣ ಅಂತ ಬಂದ್ವಿ. ಸೊ ಅಲ್ಲಿ ನಮ್ಮ ಅತ್ತಿಗೆ ಊಟ ಮಾಡ್ತಾಯಿದ್ದಾರೆ, ಸರಿ ಮಾಡ್ತಾಯಿದ್ದಾರೆ. ಅಷ್ಟರಲ್ಲಿ ನಾವು ಒಂದು ರೌಂಡ್ ವಾಟರಲ್ಲಿ ಆಡೋಣ ಅಂತ ಮಗುನ ಕರ್ಕೊಂಡ್ಬಂದಿದ್ದಾರೆ. ನೋಡಿ ಅಲ್ಲಿದ್ದಾರೆ ಸುಮ್ಮನೆ ಕಾಣಿಸ್ತಾನೆ ಇಲ್ಲ ಆಲ್ಮೋಸ್ಟ್. ಫಿಶ್ ಇಸ್ ದೇರ್. ಯಾವ್ದೇನ್ರಿ ಇದೆ ನೋಡಿ. ಏಯ್ ಸುಮ್ಮನೆ ನಿಂತ್ಕೊಳ್ಳಲಿ. ವಾವ್ ನೋಡ್ದಾ ದ್ರಿಯಾ ಎಷ್ಟು ನೀಟಾಗಿ ತಿಂತಾ ಇದ್ದಾಳೆ. ದ್ರಿಯಾ ಎಷ್ಟು ನೀಟಾಗಿ ತಿಂತಾ ಇದ್ದಾಳಮ್ಮ. ಹೊಟ್ಟೆ ಹಸಿದ್ರೆ ಬೇಕು ಬೇಕು ಅಂತಾನೆ ಅನ್ನೋದು. ಬೇಗ ಇಡ್ಬೇಕಂತೆ ಅವ್ಳು ಬೇಗ ಹೊಟ್ಟೆ ಹಸಿತಾಯ್ತು ಅವಳಿಗೆ, ಅದಕ್ಕೆ ತಳ ಸೀದಿದ್ರೆ ಎಲ್ಲ ಬೇಗ ಹೋಗುತ್ತದ್ಗೆ. ನೋಡ್ದಾ ಮನೇಲಿ ಇಷ್ಟು ಬೇಗ ತಿಂತಾಳಾ? ಏ ದ್ರಿಯಾನು ನೀರಲ್ಲಿ ಆಡ್ತಾಳೆ. ದ್ರಿಯಾ ಮಗನೇ ಜಿಯಾ ಫಿಶ್ ಇದ್ರು ಏನ್ ಧೈರ್ಯ ಹೋಗ್ಬತ್ತ ಅನ್ನೋದು. ಹುಷಾರು ಹುಷಾರು ಏನಾಗಲ್ಲ. It is 7 o'clock and ನೋಡೋಕ್ಕಲ್ಲಿ 6 ಗಂಟೆ ಥರ ಇದೆ. ಹಿಂಗಾರು ಮಳೆ ಏನು ನಿಮ್ಮ ಹನಿಗಳಲ್ಲಿ. Don't stop until they call you. 10 o'clock sharp dinner. ಎಂಪೈರ್ಗೆ ಬಂದಿದ್ದೀವಿ ನಾವು, ಅದು ವೆಜ್ ತಿನ್ನೋಕ್ಕೆ. ಮಂಡೇ ಸ್ಯಾಮ್ ಸಮೀರ್ ಮತ್ತು ಶ್ರವಣ್ ಅವರು ಬಂದಿದ್ದಾರೆ. ಆ್ಯಂಡ್ ಬ್ರೋ ಸ್ಯಾಮ್ ಸಮೀರ್ ನನ್ನ ಫ್ರೆಂಡ್ ಮಾನ್ಯಾಗಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತಿದ್ದೆ ಸ್ಯಾಮ್ ಸಮೀರ್ನ ನೋಡಿದೆ ಅಂತ. ಆಗ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿದ್ದೆ ಆ್ಯಂಡ್ ಐ ಫಾರ್ಗಾಟ್ ಟು ಆಫ್ ಇಟ್. ಸೊ ಅವಳ ಹತ್ರ ಮಾತಾಡಿ ಕಟ್ ಮಾಡಿ ನಾನು ಹೋಗಿ ಅವ್ರ ಹತ್ರ ಫೋಟೋ ಇಸ್ಕೊಂಡೆ. ಸೊ ಆಗ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಆಗಿರೋದ್ರಿಂದ ಇದು ರೆಕಾರ್ಡ್ ಆಗಿಬಿಟ್ಟಿದೆ. ನಾನು ಈ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾಯಿನಿ. ನಮ್ಮ ದೇವಸ್ಥಾನ ಟೆಂಪಲ್ ರನ್ ಮುಗೀತು. ಸೊ ಒಂದು ದಿನದಲ್ಲಿ 4 ದೇವಸ್ಥಾನ ನೋಡಿದ್ದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ.
ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಟ್ ದ ಎಂಡ್ ನಾನು ಸ್ಯಾಮ್ ಸಮೀರ್ನ ಮತ್ತು ಶ್ರವಣ್ ಬ್ರೋನ ಮೀಟ್ ಮಾಡಿದೆ. ದಟ್ ವಾಸ್ ಆಲ್ಸೋ ವೆರಿ ನೈಸ್. ಹಿ ವಾಸ್ ಸೋ ಹಂಬಲ್ ಆ್ಯಂಡ್ ಆ ಒಂದು ಜಂಬ ಇರಲಿಲ್ಲ ಇನ್ಫ್ಲೂಯೆನ್ಸರ್ ಅನ್ನೋದು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಆ್ಯಂಡ್ ಐ ರಿಯಲಿ ಲವ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.